ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ಡೇ 30 ಚಾಲೆಂಜಲ್ಲಿ, ಕುಕ್ಕಿಂಗ್ ಚಾಲೆಂಜಲ್ಲಿ. ಸೊ ಇದು ಡೇ 3 ಆಗಿರುತ್ತೆ. ಸೊ ಇವತ್ತು ನಾವು ಮಾಡ್ತಾ ಇರೋದು ಸೋಯಾ ಚಂಕ್ಸ್ ಪಲಾವ್. ಸೊ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆಯೋಕೆ ಇಡಬೇಕು. ಆ್ಯಂಡ್ ಅಕ್ಕಿನ ತೊಳ್ಕೊಂಡು ಸೈಡಿಗೆ ಎತ್ತಿಡ್ತೀನಿ. ಸೊ ಅದು ನೆಂದಾದಮೇಲೆ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ. ಸೊ ಅದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಅರಶಿನ, ಸ್ವಲ್ಪ ಉಪ್ಪು ಆ್ಯಂಡ್ ಖಾರದ ಪುಡಿನ ಅಷ್ಟೇ ಹಾಕ್ತಾಯಿದ್ದೀನಿ ನಾನು. ಹಾಕಿ ಮ್ಯಾರಿನೇಟ್ ಮಾಡಬೇಕು. ಆ್ಯಂಡ್ ನಾನು ಮೊಸರು ಹಾಕಬೇಕಾಗಿತ್ತು ಗೈಸ್. ಸೊ ನಾನು ಮೊಸರು ತಿನ್ನೋಂಗಿರಲಿಲ್ಲ. ಸೊ ಹಂಗಾಗಿ ನಾನು ಮೊಸರನ್ನ ಸ್ಕಿಪ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಹಾಕ್ಕೊಬೋದು. ಆ್ಯಂಡ್ ಒಂದು ಕುಕ್ಕರ್ನ ತೊಗೊಂಡು ಆ ಕುಕ್ಕರಿಗೆ 2 ಟೇಬಲ್ ಸ್ಪೂನ್ ಗೀ ಹಾಕಿ, ಸೊ ಗೀಗೆ ಮಸಾಲ ಆ್ಯಡ್ ಮಾಡಬೇಕು. ಆ್ಯಂಡ್ ಮಸಾಲ ಬಂದುಬಿಟ್ಟು ಚಕ್ಕೆ, ಏಲಕ್ಕಿ, ಲವಂಗ ಆ್ಯಂಡ್ ಜೀರಿಗೆ ಆ್ಯಂಡ್ ಬಿಳಿ ಎಳ್ಳು ಆ್ಯಂಡ್ ಗೋಡಂಬಿನ ಹಾಕಿ ಹುರ್ಕೊಬೇಕು, ಪಲಾವ್ದಲ್ಲೇ ಒಂದು ಹಾಕಿ. ಸೊ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆ್ಯಂಡ್ ಟೊಮೊಟೊ ಆ್ಯಂಡ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು. ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ದೊಡ್ಡದಾಗೂ ಕಟ್ ಮಾಡ್ಬೋದು. ಆ್ಯಂಡ್ ಈರುಳ್ಳಿನ ಕಟ್ ಮಾಡಿರೋದನ್ನ ಹಾಕಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಹುರ್ಕೊಬೇಕು ಗೈಸ್. ಸೊ ನಾನು ಇದು 30 ಡೇಸ್ ಚಾಲೆಂಜ್ ಮಾಡಿದ್ದೀನಲ್ವ, ಸೊ ಇದರಲ್ಲಿ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಈ ಪಲಾವಲ್ಲಿ ನಾನು ಸ್ವಲ್ಪ ಮಿಸ್ಟೇಕ್ಸ್ನ ಮಾಡಿದೆ. ಆ್ಯಂಡ್ ಟೇಸ್ಟು ಓಕೆ ಚೆನ್ನಾಗಿತ್ತು, ಅದರ ಕ್ವಾಂಟಿಟಿ ಕಡಿಮೆದಲ್ಲಿ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡೆ ಗೈಸ್. ಸೊ ಏನಪ್ಪ ಮಿಸ್ಟೇಕು ಅಂತ ಅಂದರೆ ಮಸಾಲ ಕಡಿಮೆ ಆಗಿಬಿಡ್ತು ಗೈಸ್. ಸೊ ಮಸಾಲ ಕಡಿಮೆ ಆಗಿಬಿಡ್ತು, ನಾನು ಸೋಯಾ ಚಂಕ್ಸ್ನ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಸೊ ನೀವು ಕಡಿಮೆ ಪ್ರಮಾಣದಲ್ಲಿ ಹಾಕಿ. ಆ್ಯಂಡ್ ನೀಟಾಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಆ್ಯಂಡ್ ಟೊಮೊಟೊನ ಸೇರಿಸಿ ಮೇಲ್ಗಡೆ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆದಮೇಲೆ, ಮೆತ್ತಗಾದಮೇಲೆ ಓಪನ್ ಮಾಡಿ, ಸೊ ಅದಕ್ಕೆ ಗರಂ ಮಸಾಲ, ಕೊರಿಯನ್ ಪೌಡ್ರು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ. ಆ್ಯಂಡ್ ಇವಾಗಲೇ ಚಿಲ್ಲಿ ಪೌಡರು ಆ್ಯಂಡ್ ಉಪ್ಪು ಹಾಕಬೇಕು ಗೈಸ್. ಸೊ ನಾನು ಉಪ್ಪನ್ನ ಸ್ಕಿಪ್ ಮಾಡಿದ್ದೀನಿ ಇದರಲ್ಲಿ, ವೀಡಿಯೋನೇ ಸ್ಕಿಪ್ ಆಗಿದೆ ಅದು. ಸೊ ನಾನು ವೀಡಿಯೋ ಹಾಕೋದನ್ನ ಮರ್ತುಬಿಟ್ಟೆ ಇದರಲ್ಲಿ ಆ್ಯಡ್ ಮಾಡೋದನ್ನ. ಸೊ ಉಪ್ಪು ಹಾಕಿ ನೀಟಾಗಿ ಕಲಸಿ. ಆ್ಯಂಡ್ ಈ ಟೈಮಲ್ಲಿ ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಸೋಯಾ ಚಂಕ್ಸ್ನ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಗೈಸ್, ನೀವು ಮೊಸರು ಹಾಕಲಿಲ್ಲ ಅಂತಂದರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ಮೊಸರು ಹಾಕಿ ಆ್ಯಂಡ್ ಬೇಕಾಗಿರೋಷ್ಟು ನೀರು ಹಾಕಿ ಅಕ್ಕಿ ಹಾಕಿ ಒಂದು 3 ವಿಸಿಲ್ ಕೂಗಿಸಿದ್ರೆ ಸೋಯಾ ಚಂಕ್ಸ್ ಪಲಾವ್ ರೆಡಿ. ಇಷ್ಟೇ ಸಿಂಪಲ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮೀ.